ಹಲೋ ಹಲೋ. ಹಲೋ ಇರೋದು ಮಧು ಏನ್ರಿ ಮಾತಾಡೋದು? ಹೌದು. ನಮಸ್ತೆ ಮಧು ಅವರೇ, ಇಲ್ಲಿ ಸಂತೋಷ್ ಕುಮಾರ್ ಅಂತೇಳಿ ಪೊಲೀಸವ್ರು ಮಾತಾಡೋದಪ್ಪ, ಜುಡಿಷಿಯಲ್ ಕೋರ್ಟಿಂದ. ಹೇಳಿ ಹೇಳಿ. ನಿಮ್ಮ ಮನೆ ಅಡ್ರೆಸ್ ಬಂದು 1813 ಹಾಂ ಓಕೆ. ಎ 23 ಕ್ರಾಸು, ಬ್ಯಾಂಗ್ಳೂರ್ ನಾರ್ತ್, ಗೋವಿಂದರಾಜನಗರ. ಹೇಳಿ ಹೇಳಿ ಹೇಳಿ. ಈ ಅಡ್ರೆಸ್ಸಲ್ಲಿ ಇರೋದಾ? ಹೌದು ಹೌದು ಹೇಳಿ. ನೀವು ಅಡ್ರೆಸ್ಸಲ್ಲಿ ಇಲ್ವಲ್ಲಪ್ಪ ನೀವು? ಸರ್ ಹೇಳ್ತಾನೆ ಇದ್ರಿ, ಏನು ವಿಷಯ ಹೇಳಿ ಸರ್. ನಿಮ್ಮ ಹೆಸರಿನಲ್ಲಿ ಕೇಸ್ ಮೇಲೆ ಒಂದು ವಾರೆಂಟ್ ಕಾಪಿ ಇಶ್ಯೂ ಆಗಿದೆ. ವಾರೆಂಟ್ ಕಾಪಿ ತಗೊಂಡು ಈ ವಿಳಾಸ ಹತ್ರ ಇದ್ದೀವಿ. ಈ ವಿಳಾಸದಲ್ಲಿ ಇಲ್ವಲ್ಲಪ್ಪ ನೀನು? ಏನು ವಿಷಯ ಸರ್? ಸೆಕ್ಷನ್ 138 ಚೆಕ್ ಬೌನ್ಸ್ ಆಧಾರದ ಮೇಲೆ ನಿಂದು ಒಂದು ಕೇಸ್ ಮೇಲೆ ಒಂದು ವಾರೆಂಟ್ ಇಶ್ಯೂ ಆಗಿದೆ ಪ್ರಕಾಶ್ ಗೌಡ ಅನ್ನೋ ಲಾಯರ್ ಕಡೆಯಿಂದ. ಸರ್ ಅದು ಏನು ಅಂತ ಗೊತ್ತಾಗಿಲ್ಲ ನನಗೆ. ನಿಮ್ಗೆ ಆಲ್ರೆಡಿ ನೋಟಿಸ್ ಸಮನ್ಸ್ ಬಂದಿದೆಯಲ್ಲ, ರಿಸೀವ್ ಮಾಡ್ಕೊಂಡಿಲ್ವಾ ನೀವು? ಯಾವ್ದು ಬಂದಿಲ್ಲ ಸರ್. ಈ ಮನೆ ಅಡ್ರೆಸ್ಗೆ ಆಲ್ರೆಡಿ ನೋಟಿಸ್ ಸಮನ್ಸ್ ಬಂದಿದ್ದಿಲ್ಲಪ್ಪ. ಸರ್ ಅದು ಏನಂತ ಗೊತ್ತಾಗ್ತಿಲ್ಲ ನನಗೆ. ನೋಡಪ್ಪ, ನೀನು ಯಾವ್ದೋ ಒಂದು IDFC ಅನ್ನೋ ಒಂದು ಬ್ಯಾಂಕ್ ಕಡೆಯಿಂದ ಏನಾರು ಮಾಡ್ಕೊಂಡಿದ್ದೀನಪ್ಪ? ಯಾವುದು? IDFC ಅನ್ನೋ ಒಂದು ಬ್ಯಾಂಕ್ ಕಡೆಯಿಂದ ಏನಾರು ಮಾಡ್ಕೊಂಡಿದ್ಯಾ? IDFC ಏನ್ರದ್ದು ಅದು? ಗಾಡಿದಾ ಏನು? ಇಲ್ಲಿ IDFC ಬ್ಯಾಂಕ್ ಅಂತ ಹೇಳಿ ಕೊಟ್ಟಿದ್ದಾರಪ್ಪ. IDFC ನ ಬ್ಯಾಂಕ್ ಕಡೆಯಿಂದ ನೀನೇನೋ ಹಣದ ವ್ಯವಹಾರ ಮಾಡಿ ಹಣ ತಗೊಂಡು ಹಾಂ. ಹಣನ ಮರುಪಾವತಿ ಮಾಡಿಲ್ಲ ಅಂತೇಳಿ ಬ್ಯಾಂಕಿನ ವಕೀಲರು ಎಷ್ಟು amount ಸರ್? ಕೋರ್ಟ್ ಕಡೆ. ಏನಪ್ಪ? ಎಷ್ಟು ಅಮೌಂಟ್ ಅದು? ಒಂದು ನಿಮಿಷ ಆಗಿಲ್ಲ. ಇಲ್ಲಿ ವಾರೆಂಟ್ ಕಾಪಿ ಮೇಲೆ ಇರೋದು 26,207 ರೂಪಾಯಿಗೆ ಕೇಸ್ ಫೈಲ್ ಆಗಿರೋದಪ್ಪ. 26,000? ಹೌದಪ್ಪ. ಗೊತ್ತಿಲ್ಲ ಸರ್. ಅದೊಂದು ಫೋಟೋ ಕಳಿಸ್ತೀರಾ ಸರ್? ಬಾರಪ್ಪ, ನಿಮ್ಮ ಮನೆ ಅಡ್ರೆಸ್ ಹತ್ರ ಬಾರಪ್ಪ. ನಾವಿಲ್ಲ ಸರ್ ನಾವು. ಗ್ರೀಟಿಂಗ್ ಕಾರ್ಡ್ ಅದು ಹಿಂಗೆ ಫೋಟೋ ಕಳಿಸ್ತಾ ಕುಂತ್ಕೊಳ್ಳೋದಕ್ಕೆ. ನಾವಿಲ್ಲ ಸರ್ ಅಲ್ಲಿ. ವಾರೆಂಟ್ ಕಾಪಿ ತಗೊಂಡು ಮನೆ ಅಡ್ರೆಸ್ ಹತ್ರ ಬಂದಿದ್ದೀನಿ. ಮನೆ ಅಡ್ರೆಸ್ ಅಲ್ಲಿ ಇಲ್ಲ ನೀನು. ಓಕೆ ಸರ್, ನಾವಿಲ್ಲ ಅಲ್ಲಿ ಇವಾಗ. ಎಲ್ಲಿರೋದು ನೀನು? ನಾವಿಲ್ಲ ದೂರ ಇದ್ದೀವಿ ಸರ್ ಇಲ್ಲಿ. ಅದೇ ಎಲ್ಲಿರೋದಪ್ಪ? ಹಾಸನಕ್ಕೆ ಬಂದಿದ್ದೀನಿ ಸರ್ ನಾನು ಇವತ್ತು. ಹಾಸನದಲ್ಲಿ ಇರೋದು? ಹೌದು. ನಿಮ್ಮ ತಂದೆ ತಾಯಿ ಎಲ್ಲಿದ್ದಾರೆ? ಅವ್ರು ಇಲ್ಲ ಸರ್, ಅವರು ಇಲ್ಲೇ ಇರೋದು ಊರಲ್ಲೇ. ಊರಲ್ಲಿದ್ದಾರೆ? ಹೌದು. ಈ ಬಸವನಗರ ಪೊಲೀಸ್ ಸ್ಟೇಷನ್ ಹತ್ರ ಬರೋದಕ್ಕೆ ಎಷ್ಟೊತ್ತಾಗುತ್ತೆ ನೀನು? ಲೇಟ್ ಆಗುತ್ತೆ ಸರ್ ನಮ್ಮದು. ಅದೇ ಎಷ್ಟೊತ್ತಾಗುತ್ತಪ್ಪ? ಸರ್ ಗೊತ್ತಿಲ್ಲ ಸರ್, ಲೇಟ್ ಆಗುತ್ತೆ. ಅದು ವಿಚಾರಿಸ್ತೀನಿ ಇರಿ ಸರ್. ನನಗೆ ಯಾವುದು ಫೋನ್ ಬಂದಿಲ್ವಲ್ಲ ಸರ್ ನನಗೆ? ನಿಮ್ಮ ಮನೆ ಅಡ್ರೆಸ್ಗೆ ಆಲ್ರೆಡಿ 2 ನೋಟಿಸು 2 ಸಮನ್ಸ್ ಇಶ್ಯೂ ಆಗಿದೆ. ಹಾಂ ನೀನು ಯಾವುದಕ್ಕೂ ರೆಸ್ಪಾನ್ಸಿಂಗ್ ಮಾಡೋದ ಕಾರಣಕ್ಕೆ ಯಾರೋ ಪ್ರಕಾಶ್ ಗೌಡ ಅನ್ನೋ ಲಾಯರ್ IDFC ಬ್ಯಾಂಕಿನ ಕಡೆಯಿಂದ ಹಾಂ ಒಂದು ಕೋರ್ಟ್ ಆರ್ಡರ್ ಇಶ್ಯೂ ಮಾಡಿ ಕಳಿಸ್ಕೊಟ್ಟಿದ್ದಾರೆ. ಆ ಓಕೆ. ವಾರೆಂಟ್ ಕಾಪಿ ತಗೊಂಡು ಈಗ ನಿಮ್ಮ ಸ್ಟೇಷನ್ ಮನೆ ಹತ್ರ ಬಂದಿದ್ದೀನಿ. ಈಗ ಮನೆ ಅಡ್ರೆಸ್ ಇರೋದಕ್ಕೆ ಸ್ಟೇಷನ್ ರಿಪೋರ್ಟಿಂಗ್ ಮಾಡ್ತೀನಿ. ಓಕೆ ಒಂದು ಸ್ಟೇಷನ್ ಹತ್ರ ಕೇಸ್ ಫೈಲ್ನ ಕಲೆಕ್ಟ್ ಮಾಡ್ಕೊಳ್ಳಪ್ಪ. ಸರಿ ಸರ್, ಆಯ್ತು. ಓಕೆ ಎಷ್ಟೊತ್ತಾಗೋದು ಈಗ ಸ್ಟೇಷನ್ ಹತ್ರ ಬರೋದಕ್ಕೆ? ಸರ್ ಅದೇ ಇಲ್ಲಿ ದೂರ ಆಗಿದ್ದೀನಲ್ಲ ಸರ್, ನಮ್ಮ ಬಸ್ಸಲ್ಲಿ ಬರಬೇಕಲ್ಲ ಸರ್. ಬಸ್ಸಲ್ಲಿ ಬರಬೇಕು. ಅದು ವಿಚಾರಿಸ್ತೀನಿ ಇರಿ ಸರ್, ಏನು ಅಂತ ಬ್ಯಾಂಕ್ ಅವ್ರಿಗೆ ಫೋನ್ ಮಾಡಿ. ಇಲ್ಲಾಂದ್ರೆ ಒಂದು ಕೆಲಸ ಮಾಡು. ಹಾಂ ಇಲ್ಲಿ ಯಾವನ ನಿಂದು ಕೇಸ್ ಫೈಲ್ ಮಾಡಿರೋ ವಕೀಲರು ಪ್ರಕಾಶ್ ಗೌಡ ಅಂತ ಹೇಳಿ ಹಾಂ ಕೇಸ್ ಅವ್ರ ಫೈಲ್ ನಂಬರ್ ಕೊಡಿ ಸರ್ ನನಗೆ. ನಂಬರ್ ಕೊಡ್ತೀನಿ. ಅದೇನಾಯ್ತು ಅವ್ರ ಹತ್ರ ಇಮಿಡಿಯೇಟ್ಲಿ ಮಾತಾಡ್ಕೊಂಡು ಅದು ಏನಕ್ಕೆ ಸಂಬಂಧ ಕೇಸ್ ಫೈಲ್ ಆಗಿರೋದು ತಿಳ್ಕೊ. ಓಕೆ ಓಕೆ ತಿಳ್ಕೊಂಡು ಕೇಸ್ ಫೈಲ್ನ ಕ್ಲೋಸ್ ಮಾಡ್ಕೋತೀನಿ ಅಂದ್ರೆ ಅವ್ರ ಕಡೆಯಿಂದ ಒಂದು ವಿಡ್ರಾಲ್ ಲೆಟರ್ ಕಳಿಸ್ಕೊಡು. ಇಲ್ಲಾಂದ್ರೆ ಕಲೆಕ್ಟ್ ಮಾಡ್ಕೋತೀನಿ ಅಂದ್ರೆ ಸ್ಟೇಷನ್ ಹತ್ರ ಬಂದು ಕೇಸ್ ಫೈಲ್ ಕಲೆಕ್ಟ್ ಮಾಡ್ಕೊಳಪ್ಪ. ಓಕೆ, ನಂಬರ್ ಕೊಡಿ ಸರ್. ನಂಬರ್ ಹೇಳ್ತೀನಿ, ಡಯಲ್ ಮಾಡ್ಕೊಳ್ಳಿ. ಏನಕ್ಕೆ ತಗೋರು ಹೇಳಿ ಸರ್. ತಗೊಳಪ್ಪ. 9743 ಸರ್ ಹೇಳಿ ನಂಬರು. 9743 9743 8835 8835 30. ಸರಿ, ಮಾತಾಡ್ತೀನಿ ಸರ್. ಅವ್ರ ಹೆಸರು ಪ್ರಕಾಶ್ ಗೌಡ ಅಂತೇಳಿ. ನಿಮ್ಮ ಕೇಸ್ ಫೈಲ್ ಮಾಡಿದಂಥ ವಕೀಲರು ಅವರನ್ನೇ. ನೋಡಿ ಲೈನ್ಗೆ ಅವ್ರನ್ನ. ಈಗಲೇ ಮಾತಾಡ್ತೀನಿ. ನೋಡಪ್ಪ ಲೈನ್ಗೆ ಅವ್ರನ್ನ. ಹಾಂ ಸರ್, ಮಾತಾಡ್ತೀನಿ ಇವಾಗ. ಲೈನಿಗೆ ತಗೊಳ್ರಿ ಇವ್ರೆ. ನಾನು ರಿಪೋರ್ಟಿಂಗ್ ಬರೋದಕ್ಕೆ ನನಗೆ ಗೊತ್ತಾಗ್ಬೇಕಲ್ವಾ ನೀವೇನು ಮಾತಾಡ್ತೀರಿ?